ಹೊರಗೆ ಹಾಕಿದ್ರು. ನಮ್ ಕಾಲೇಜಲ್ಲಿ ಇವತ್ತು ಜೋರಾಗಿ ಸ್ಟ್ರೈಕ್ ಆಗ್ತಾ ಇತ್ತು. ಏನು ಅಂತೇಳಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಇವತ್ತು ಸರ್ಜಿಲಿ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಬ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಕಾಲೇಜ್ ಕಡೆ ಹೊರಟೆ. ಸ್ವಲ್ಪ ಬಸ್ಸು ರಶ್ ಆಗಿತ್ತು, ಸೊ ಮತ್ತೆ ಜೋತಾಡ್ಕೊಂಡು ಕಾಲೇಜ್ ಕಡೆ ಹೊರಟೆ. ಕ್ಯಾಂಟೀನ್ಗೆ ಹೋದೆ, ಟೀ ಕುಡಿಬೇಕು ಅನ್ಸ್ತು. ನಮ್ ಕಿಶನ್ ಎದ್ದು ಟೀ ಕೇಳಿ ಸ್ಟೈಲ್ ನೋಡಿ ಹೆಂಗಿತ್ತು ಅಂದ್ರೆ, ಲವ್ ಮರಿ ಹೊಡಿತಾರೆ. ಮೋರ್ ಸ್ಪೆಷಲ್ ಟೀ ಹಾಕಿ. 2 hours later. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೊರ ಬರ್ತಂಗ್ ನಮ್ ಯಶು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ ನೋಡಿ. ಯಶು ಈ ಸತಿ ಎಲ್ಲಾರು ಕ್ಲಿಯರ್ ಮಾಡ್ಕೊಂತಾನ ಅಂತ ಕ್ವಶನ್ ಮಾರ್ಕ್ ಹಾಕ. ಹೌದಾ? ಯಶು ಈ ಸತಿ ಸಮರ್ಥ ಅಂತ ಕ್ಲಿಯರ್ ಮಾಡ್ತಾನೆ. ಸರ್ ನಮ್ಗೆ ಫೀಸ್ ಕಟ್ ಹೆಂಗಾಗೈತೆ ಅಂತ ಸಮರ್ಥ ಅಂತ. ನೋಡ ನಮ್ ಕಾಲೇಜಿಗೆ ನಾವು ಫೀಸ್ ಕಟ್ಟಿದ್ರು ಯೂಸ್ ಇಲ್ಲ, ಕಸ ಹೊಡಿಯಾರೇ ಇಲ್ಲ ಇಲ್ಲಿ. ಇವನೇ ನೋಡ್ರಿ ನಮ್ ಡಿಚ್ಚಿ ಸಮರ್ಥ ಅಂತ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಇವನ ಮೊದಲನೇ ಮಗ. ಅವಶ್ಯಕತೆ ಇದೆಯಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಹೌದಾ? ಇವ್ರು ನಮ್ ಫಸ್ಟ್ ಇವರೇ ಪ್ರೋತ್ಸಾಹ ನೀಡೋದು ಎಲ್ಲ ನಮಗೆ. ಸೆಕೆಂಡ್ ಸೆಮ್ ಬ್ಯಾಕ್ ಮಾಡಿದ್ರೆ ಈ ಸೆಮ್ ಒಂದು ಆಗ್ತದೆ. ಫಸ್ಟ್ ಸೆಮ್ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಅವೆಲ್ಲ ಕೇಳ್ಬಾರ್ದು, ಸೆಮ್ಮಿಂದೆಲ್ಲ ಕೇಳ್ಬಾರ್ದು. ಮೈ ವೈಫ್, ಇವಳೇ ನನ್ನ ವೈಫ್. ಈ ಫೋಟೋದಲ್ಲಿ ಇರೋದೇ ನಾನೇ ಕೊಡ್ಲಿಲ್ಲ ನಮ್ಮ ಹುಡುಗನ. ದಸರಾಕ್ಕೆ ಕೇಳಿದ್ರ ನಾನೇ ನಮ್ಮ ಹುಡುಗ ಬೇಡ, ವೇಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ನಾನೇ ಬೇಡ ಅಂತ ಬಿಟ್ಬಿಟ್ಟೆ. ಐ ಲವ್ ಯು. ನಮ್ ದಸರಾ ಆನೆ ನೋಡಿ ಇದು. ಶಿವಮೊಗ್ಗದಲ್ಲಿ ನಮ್ ಯಶು ಇದ್ದವನು ಕಾಲೇಜಿನ ಟಗರು ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದ. ಈ ಸತಿ ಶಿವಮೊಗ್ಗದಲ್ಲಿ ನಡೆಯುವ ಟಗರು ಸ್ಪರ್ಧೆಯಲ್ಲಿ ನಮ್ ಡಿಚ್ಚಿ ಸಮರ್ಥ ರೋಲ್. ನಮ್ ವರುಣ ನೋಡು 2 ಕಂಟೆಂಟ್ ಕೊಡ್ತೀನಿ ಬಾ ಇಲ್ಲಿ ಅಂತ ಹೇಳಿ ಕರೆದು, ಸೊ ಹೋದೆ ಅವ್ರ ಹತ್ರ. ಬಾಸ್ ಡಿ ಬಾಸ್ ತಿರ್ಗಲೇ ಡಿ ಬಾಸ್ ಬಿಟ್ರೆ ನಮ್ ಕಾಲೇಜಾಗ ಇವರೇ ಫೇಮಸ್. ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು. ಫುಲ್ ಫೇಮಸ್. ದಾವಣಗೆರೆಗೆ ನಿಮ್ದು ಅವಳಿ ಹೆಂಗೈತೆ ಅಂತ ನಾವು ಸಬ್ಸ್ಕ್ರೈಬ್ ಟು ಶೆಟ್ಟಿ ಲಾಗ್. ಚಿಕ್ಕಾಗೆಲ್ಲ ಇದೇ ಹೇಳ್ತಿರ್ತೀನಿ, ಒಂದಿನ ಸಿಕ್ಕಿ ಕೊಲ್ಯಾಬ್ ಮಾಡೋಣ. ಬಾಯ್. ನಮ್ ಜೂನಿಯರ್ ಇದ್ದವಳು ನನಗೆ ಭಯಂಗ ಆಗ್ಬಿಟ್ಟು. ಬೇಜಾರ ಅಲ್ಲ, ಇವಳು ನಮ್ಮ ಅಕ್ಕ. ಎಲ್ರು ವಿಶ್ ಮಾಡಿ, ನೀವು ವಿಶ್ ಮಾಡಿ. ಕರ್ಕೊಂಡು ಹೋಗ್ತಾನೆ, ಎಲ್ಲರೂ ಸೇರಿ ಹೋಗ್ರಿ. ಅಲ್ಲಿ ಎಷ್ಟು ಜನ ಕಾಯ್ತಾ ಇರ್ತಾರೆ. ಜಗಳ ಗಂಟಿ ಇವಾಗ ಬಂದು ಎದೆಗೆ ಹೊಡಿಯೋದು. ಮಾತಾಡ್ಕೊಂಡು ನಮ್ ಯಶುಗೆ ಯಾರೋ ಎಲ್ಗೋ ಹೊಡೆದ್ಬಿಟ್ಟಿದ್ರೆ ಅವ್ನ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ಗಾಯ್ಸ್ ಚಪ್ಲಿ ಅಣ್ಣ ನನ್ ಕೈಯಲ್ಲಿ ಆಯ್ತಾ. ಇವ್ರದ್ದು ಯಾರೋ ಫೋನ್ ಕಳ್ತನ ಮಾಡ್ಬಿಟ್ಟಾರೆ, ಅದನ್ನೆಲ್ಲ ಹುಡ್ಕೊಂಡು ನಿನ್ ಮೇಲೆ ಆಣೆಗೂ ಫೋನ್ ಕಳ್ತನ ಆಗಿದೆ ಅಂತ ಹೇಳ್ತಾಳೆ. ರಂಜಿನಿ ಅಕ್ಕ ಸಿಕ್ಕಿದ್ರು, ಅವ್ರೇನೋ ನಂಗೆ ಹೇಳ್ತಾರೆ ನೋಡಿ. ಸಮುದ್ರ ಮಂಥನ್ ನಾನು ಕಮೆಂಟ್ ಹಾಕ್ತೀನಿ. ಸಮುದ್ರ ಅಲ್ಲಿಂದ ಸೀದಾ ನನ್ ಮನೆಗ್ ಬಂದೆ. ಮನೆ ಹತ್ರ ಇಲ್ಲಿ ಒಬ್ರು ಅಣ್ಣಂದು ಮದ್ವೆ ಫಂಕ್ಷನ್ ಇತ್ತು, ಸೊ ಮದ್ವೆ ಫಂಕ್ಷನ್ ಅಟೆಂಡ್ ಆಗೋಣ ಅಂತೇಳಿ ಬಂದ್ವಿ. ಅಲ್ಲಿಂದ ಊಟ ಮಾಡಕ್ಕೆ ಅಂತೇಳಿ ಹೊರಟ್ವಿ. ಊಟ ಫುಲ್ ರಶ್ ಆಗಿತ್ತು, ಹಂಗೋ ಹಿಂಗೋ ಸೀಟ್ ಸಿಕ್ತು, ಊಟ ಮಾಡ್ಕೊಂಡು ಕೂತ್ಕೊಂಡ್ವಿ. ಊಟ ಆದ್ಮೇಲೆ ನಾವು ಸ್ಟೇಜಿಗೆ ಹೋದ್ವಿ. ಸ್ಟೇಜಲ್ಲಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳು ಅಂತ ಈ ವಿಡಿಯೋ ಇವತ್ತಿಂದ ಆಗಿರುತ್ತೆ. ಇವತ್ತು ಜಾಸ್ತಿ ಕಂಟೆಂಟ್ ಏನ್ ಸಿಕ್ಕಿಲ್ಲ, ಸೊ ಇವತ್ತು ಅಷ್ಟೇನ್ ವಿಡಿಯೋ ಇಲ್ಲ. ಸೊ 2 ವಿಡಿಯೋ ಒಂದರಲ್ಲೇ ಕೊಲಾಬ್ ಆಗ್ತಿದ್ದೀನಿ. ಇಲ್ಲ ನೋಡ್ರಿ, ಪಾಪ ಫೀಸ್ ಕಟ್ಟಿದ್ರು, ಇವನೊಬ್ಬ ಫೀಸ್ ಕಟ್ಟಿದ ಅಂತ ಎಲ್ಲರನ್ನೂ ಹೊರಗೆ ಹಾಕಿದ್ರು. ನಾನು ಒಬ್ಬ ಅದ್ರಲ್ಲಿ. ಅಕಾರ್ಡಿಂಗ್ ಟು ಲಾ ಸೆಕ್ಷನ್ 159 ಪ್ರಕಾರ ಕ್ಲಾಸ್ ನಡೆಸಬೇಕು. ನಾವೆಲ್ಲ ಫೀಸ್ ಕಟ್ಟಿದೀವಿ, ಆದ್ರೂ ಕಟ್ಟಿಲ್ಲ. ಬಾ ಒಂದು ಪ್ರೊಟೆಸ್ಟ್ ಹಾಕೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿನ್ನೆ ನಮ್ಮ ಅಕ್ಕನ ಬರ್ತಡೇ ಮಾಡಕ್ಕಾಗಿಲ್ವಲ್ಲ, ಸೊ ಇವತ್ತು ಮಾಡೋಣ ಅಂತೇಳಿ ಹೊರಟ್ವಿ.
ಕೇಕ್ ಕಟ್ ಎಲ್ಲ ಮಾಡಿಸ್ಕೊಂಡು ನಾನು ಸೀದಾ ಇಲ್ಲೇನೋ ಪ್ರೊಟೆಸ್ಟ್ ಆಗ್ತಿದೆ ಅಂತ ಬಂದೆ. ಪ್ರೊಟೆಸ್ಟ್ ಏನಪ್ಪಾ ಅಂದ್ರೆ ಇದು ATNCC ಇದೆಯಲ್ಲ, ಏಡೆಡ್ ಕಾಲೇಜ್. ಇವಾಗ ಅದು ಪ್ರೈವೇಟ್ ಕಾಲೇಜ್ ಆಗಿ ಹೋಗ್ತಾ ಇದೆ. ಅದರಿಂದ ಬಡ ಮಕ್ಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ಅಲ್ಲಿಂದ ಸೀದಾ ನಾನು ಅಣ್ಣನ ಅಂಗಡಿ ಕಡೆ ಬಂದೆ. ಒಂದೆರಡು ಫೋಟೋಸ್ ಬಂದಿದ್ವು ಅಂತ ಹೇಳಿ ನೋಡಕ್ಕೆ. ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಸೀದಾ ನಾನು ಮನೆಗೆ ಹೋದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.